ಯಾಕಂದರೆ ಅವರು ಒಂದು ವಿದ್ಯಾ ಬುದ್ಧಿಶಕ್ತಿಯಿಂದ ಅವರಿಗೆ ಇನ್ನೂ ದೇವರು ಮುಂದೆ ಒಳ್ಳೆಯದಾಗಿ ಆರೋಗ್ಯ ಕೊಟ್ಟು ಅವ್ರ ಭವಿಷ್ಯದಲ್ಲಿ ಒಳ್ಳೆ ಭವಿಷ್ಯ ರೂಪಿಸ್ಕೊಂಡ್ಲಿ ಅವರು, ಮತ್ತು ಅವ್ರಿಗೆ ಒಳ್ಳೆ ಅವಕಾಶಗಳು ಸಹ ಕೂಡಿ ಬರಲಿ ಅಂತೇಳ್ತಾ ಈ ಹೊಸ ವರ್ಷದ 2026ನೇ ಹೊಸ ವರ್ಷದ ಶುಭಾಶಯಗಳನ್ನ ಅವ್ರಿಗೂ ಮತ್ತು ಎಲ್ಲರಿಗೂ ಕೋರುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಮತ್ತು ಮರಳುಕುಂಟೆ ಇನ್ನೊಂದು ವಿಷಯ, ನಮ್ಮ ಮರಳುಕುಂಟೆ ಈ ಪಂಚಾಯತಿ ವ್ಯಾಪ್ತಿಗೆ ಸೇರೋಂಥ ನಮ್ಮ ಮರಳುಕುಂಟೆಯಲ್ಲಿ ಸಾಕಷ್ಟು ಸಹ ಈಗ ದೇವ್ರ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮರಳುಕುಂಟೆ ಅಂತಲೇ ಹೇಳ್ಬೋದು, ದೇವ್ರ ಕಾರ್ಯಗಳಲ್ಲಿ ಎಲ್ಲ ಊರುಗಳಲ್ಲಿ ಮಾಡ್ತಾರೆ. ಆದರೆ ಹೆಚ್ಚಿನದಾಗಿ ನಮ್ಮ ಮರಳುಕುಂಟೆ ಗ್ರಾಮದಲ್ಲಿ ಈಗಾಗಲೇ ಕಲ್ಯಾಣೋತ್ಸವ ಮುಗಿತು, ಮತ್ತು ವೈಕುಂಠ ಏಕಾದಶಿ ಶೀಘ್ರದಲ್ಲೇ ನಿಮಗೂ ಗೊತ್ತಿರೋಂಥ ವಿಷಯನೇ. ಬಹಳ ಸುಮಾರು ನನ್ನ ಅಂದಾಜು ಪ್ರಕಾರವಾಗಿ ಒಂದು 30-35 ಸಾವಿರ ಜನಸಂಖ್ಯೆಯಲ್ಲಿ ಸೇರಿದಂಥ ಒಂದು ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಭಕ್ತಾದಿಗಳು ಜನಸಾಗರಣೆ ಹರಿದು ಬಂದಿತ್ತು. ತಿರುಪ್ತಿಯಿಂದ ತಂದಿರೋಂಥ ವಿಗ್ರಹ ಅದು. ಆದರೆ ತಿರುಪ್ತಿಗೆ ಯಾವ ಥರ ಜನ ಸಂಪರ್ಕ ಇದೆಯಾ ಅದೇ ಥರ ಮರಳುಕುಂಟೆಯಲ್ಲಿನೂ ಸಹ ಮೊನ್ನೆ 30ನೇ ತಾರೀಕು 2024 ವೈಕುಂಠ ಏಕಾದಶಿಯಲ್ಲಿ ಸುಮಾರು ಸಾಕಷ್ಟು ಜನ, ಒಂದು 35 ಸಾವಿರ ಜನ ಸೇರಿದಂಥ ನಮ್ಮ ಐಡಿಯಾ ಇದೆಯೇ. ಮತ್ತು ಇನ್ನು ಮುಂದೆ ಇದೇ ತಿಂಗಳಲ್ಲಿ 2026ರಲ್ಲಿ ಜನವರಿ 25ರಲ್ಲಿ ರಥಸಪ್ತಮಿ ಸಹ ಮರಳುಕುಂಟೆಯಲ್ಲಿ ಸುಮಾರು ಸಾಕಷ್ಟು ಜನ ಸಂಪರ್ಕದಲ್ಲಿ ನಡೆಯುವಂಥ ಇದೆ. ಆದರೆ ಮುಂದೆ ಕಾದು ನೋಡಬೇಕು. ದೇವರು ಆಶೀರ್ವಾದದಿಂದ ಎಲ್ಲ ಊರುಗಳಲ್ಲಿ ಇಡೀ ದೇಶದಲ್ಲೇ ಒಳ್ಳೆಯದಾಗಿ ಎಲ್ಲ ಜನಕ್ಕೂ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದು, ಮತ್ತು ನಮ್ಮ ಮರಳುಕುಂಟೆಯಲ್ಲಿ 2026ರಲ್ಲಿ ಜನವರಿ 25ರಲ್ಲಿ ಜಾತ್ರೆ ಮಹೋತ್ಸವ ನಡೀತದೆ. ಎಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ನಾನು ಕೋರುತ್ತೇನೆ. ಧನ್ಯವಾದಗಳು.